ನಮಸ್ಕಾರ ನನ್ನ ಎಲ್ಲ ಆತ್ಮೀಯರಿಗೆ. ಕರ್ನಾಟಕದ ಇತಿಹಾಸ ಎಲ್ಲ ನಾವು ನೋಡ್ತಾ ಹೋದಷ್ಟು ಸುಮಾರು ವ್ಯಕ್ತಿಗಳು ಬರ್ತಾರೆ, ಅನೇಕ ವ್ಯಕ್ತಿಗಳು ಬರ್ತಾರೆ. ಮಹಾನ್ ಸಾಧು ಸಂತರು ಬರ್ತಾರೆ, ಮಾನವತಾವಾದಿಗಳು ಬರ್ತಾರೆ, ಕವಿಗಳು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಇದರ ನಡುವೆಯೂ ಒಬ್ಬರು ಧ್ರುವ ತಾರೆ ಅಂತ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸಮಾಜದ ಶಕ್ತಿ ಕೇಂದ್ರ ಆಗಿದ್ದಾರೆ. ಜಗಜ್ಯೋತಿ ಬಸವಣ್ಣವರು, ಕ್ರಾಂತಿಯೋಗಿ ಬಸವಣ್ಣ, ಮಾನವತಾವಾದಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ. ಹೇಳ್ತಾ ಹೋದಷ್ಟು ಸಾಲಂಗಿಲ್ಲ. ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಇನ್ನು ಮಾರ್ಟಿನ್ ಲೂಥರ್ಗೆ ನಮ್ಮ ಬಸವಣ್ಣವ್ರ ಹೆಸರಿಡಬೇಕಿತ್ತು. ಬಸವಣ್ಣವರಿಗೆ ಎಲ್ಲ ಇರ್ತಕ್ಕಂಥ ಮಾರ್ಟಿನ್ ಲೂಥರ್ನ ಹೆಸರಿಟ್ಟಾರ. ಬಸವಣ್ಣವ್ರದ್ದು 12ನೇ ಶತಮಾನದಲ್ಲಿ. ಮಾರ್ಟಿನ್ ಲೂಥರ್ ಎಲ್ಲಿಂದ ಈಗೀಗ ಅವ್ರ ಹೆಸರು ತಂದು ಇಟ್ಟಿರಲ್ರಿ ಬಸವಣ್ಣಗೆ. ಬಸವಣ್ಣವರು ಅವನಿಂದ ಪ್ರಭಾವಿತರಾಗಿಲ್ಲ, ಬಸವಣ್ಣವರಿಂದನೇ ಇನ್ನೂ ಮಾರ್ಟಿನ್ ಲೂಥರ್ ಪ್ರಭಾವಿತ ಆಗ್ಯಾನ. ಅದಕ್ಕೆ ಮಾರ್ಟಿನ್ ಲೂಥರ್ಗೆ ಬಸವಣ್ಣನ ಹೆಸರು ಇಡಬೇಕು. ಬಿಜ್ಜಳನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದರು ಬಸವಣ್ಣವರು. ಇದುವರೆಗೂ ಬಿಜ್ಜಳನ ಹೆಸರು ಐತಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಬಸವಣ್ಣವರು. ಬಸವಣ್ಣವರು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಮತ್ತು ಇಂಗ್ಲೇಶ್ವರದಲ್ಲಿ ಮೇ 3, 1134 ಇವರು ಜನನ ಆಕೈತಿ. ತಂದೆ ಮಾದರಸ, ತಾಯಿ ಮಾದಲಂಬಿಕೆ. ಮಾದರಸವರು ಶೈವ ಬ್ರಾಹ್ಮಣರು. ಅಲ್ಲಿ ನಾಯಕ ಆಗಿರ್ತಾರೆ ಅವರು. ಬ್ರಾಹ್ಮಣ ಕುಲದ್ದು ನಾಯಕ, ಹೆಡ್, ಪ್ರಮುಖ ವ್ಯಕ್ತಿಯಾಗಿರ್ತಾರೆ. ಇಬ್ಬರು ಹೆಂಡತಿಯಾರ ಅವರಿಗೆ. ಮೊದಲನೇ ಹೆಂಡತಿ ಬೆಳಗಾವಿ ಕಡೆಯವರು. ಅವರಿಗೆ 2 ಜನ ಮಕ್ಕಳು, ಒಬ್ಬ ದೇವರಾಜ ಮತ್ತು ಅಕ್ಕ ನಾಗಮ್ಮ. ಆಮೇಲೆ 2ನೇ ಹೆಂಡತಿ ಮದುವೆ ಆಗ್ತಾರೆ, ಇಂಗ್ಲೇಶ್ವರದವ್ರನ್ನ ಇರ್ತಕ್ಕಂಥ ಮಾದಲಂಬಿಕೆಯವರು ಮದುವೆ ಆಗ್ತಾರೆ. ಸುಮಾರು ದಿನಗಳ ಕಾಲ ಮಕ್ಕಳಾಗಂಗಿಲ್ಲ. ಮಕ್ಕಳಾಗದೇ ಕಾರಣಕ್ಕೋಸ್ಕರ ಮಾದಲಂಬಿಕೆಯವರು ದೇವರಲ್ಲಿ ಮೊರೆ ಹೋಗ್ತಾರೆ. ಮೊರೆ ಹೋಗಿ ಬಸವಣ್ಣವಾಗ ಬೇಡ್ಕೊತಾರೆ. ಬಸವಣ್ಣನ ಬೇಡಿಕೊಂಡು ಉಪವಾಸ ವ್ರತ ಎಲ್ಲ ಮಾಡಿ ಬಸವಣ್ಣಗೆ ಗೆಜ್ಜೆ ಕಟ್ಟಿದ್ರಂತ ಕೊಳ್ಳಾಗ. ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಬಸವಣ್ಣಗೆ ರೇಷ್ಮೆ ಬಟ್ಟೆಯಿಂದ ಅಲಂಕಾರ ಮಾಡ್ತಾಯಿದ್ರು, ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಮತ್ತು ಅದರ ಬಸವಣ್ಣಲ್ಲಿ ಸಹ ಬೇಡ್ಕೊಂಡಿದ್ರು ಅವರು. ನನಗೇನಾದರೂ ಮಗು ಹುಟ್ಟುತ್ತಂದ್ರಪ್ಪ, ಬಸವಣ್ಣ ಅಂತ ನಿನ್ನ ಹೆಸರನ್ನೇ ಇಡ್ತೇನೆ ಅಂತೇಳಿ. ಅದರ ಅನುಗ್ರಹದಿಂದ ಬಸವಣ್ಣವರ ಜನನ ಆಕತಿ. ಬಸವಣ್ಣ ಅಂತ ಹೆಸರಿಡ್ತಾರೆ. ಸ್ವಲ್ಪ ದಿನ ಬಿಟ್ಟ ಮೇಲೆ ತಂಗಿನೂ ಹುಟ್ಟು ಬರ್ತಾಳೆ. ತಂಗಿ ಹೆಸರು ನಾಗಲಾಂಬಿಕೆ. ಬಸವಣ್ಣ ತುಂಬ ನಿಷ್ಕಲ್ಮಶವಾದ ವ್ಯಕ್ತಿ ಮತ್ತು ಅಷ್ಟೇ ಜಾನ ಆಗಿರ್ತಾನೆ. ಮನೆಯ ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾನೆ, ವಿರೋಧನೂ ಮಾಡ್ತಾಯಿರ್ತಾನೆ. ಆದರೆ ಶಿವ ಅಂದರೆ ಭಾಳ ಭಕ್ತಿ ಇರ್ತೈತೆ ಇವನಲ್ಲಿ. ಚಿಕ್ಕ ವಯಸ್ಸಿನಲ್ಲಿ ಶಿವನ ಕಥೆಗಳನ್ನು ಕೇಳ್ತಿರ್ತಾನೆ. ಬೇಡ್ರ ಕಣ್ಣಪ್ಪ ಎಲ್ಲ ಕತೆ ಕೇಳ್ತಿರ್ತಾನೆ. ಬೇಡ್ರ ಕಣ್ಣಪ್ಪ ಕತೆ ಎಲ್ಲ ನಿಮ್ಗೆ ಗೊತ್ತೈತಿ. ಬೇಡ್ರ ಕಣ್ಣಪ್ಪ ಬೇಟೆ ಆಡ್ತಾ ಹೋಗಿ ಶಿವನ ಕಣ್ಣಲ್ಲಿ ರಕ್ತ ಬರ್ತಾಯಿತ್ತು, ತನ್ನ ಕಣ್ಣನ್ನು ಕೊಡ್ತಾನೆ. ಅದೆಲ್ಲ ಕತೆ ಕೇಳಿ ಆಳ್ತಾ ಇದ್ದಂತೀವಿ ಬಸವಣ್ಣ. ನನಗೆ ಯಾಕೆ ಜನಿವಾರ ಹಾಕ್ತೀರಿ, ನಮ್ಮ ಮಕ್ಕಳಿಗೆ ಯಾಕೆ ಹಾಕಂಗಿಲ್ಲ ಅಂತ ಕೇಳ್ತಾ ಇದ್ದಂತೆ. ಇದಕ್ಕೆಲ್ಲ ತಂದೆ ಎಲ್ಲ ಬೆದರಿಸ್ತಾಯಿದ್ರು ಮಾದರಸರು, ಯಾಕೆ ಅಂತೇಳಿ. ಇಂತೂ 8 ವಯಸ್ಸು ತೊಗೊಂಡು ಬರ್ತಾನೆ. 7 ರಿಂದ 8 ವಯಸ್ಸಿಗೆ ಬಸವಣ್ಣವ್ರ ಉಪನಯನಕ್ಕೆ ಕಳಿಸ್ಬೇಕಂದ್ರೆ ಗುರುಕುಲಕ್ಕೆ ಕಳಿಸ್ಬೇಕೇನು. ಅವ್ರ ಪದ್ಧತಿ ಎಲ್ಲ ಪ್ರಕಾರ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಎಲ್ಲನೂ ಕಲ್ತು ಬರ್ಬೇಕು. ಸಂಸ್ಕೃತ ಎಲ್ಲನೂ ಕಲ್ತ್ಕೊಂಡು ಉಪನಯನ ಎಲ್ಲ ಕಲ್ತ್ಕೊಂಡು ಬರ್ಬೇಕು. ಅಲ್ಲಿ ಹೋಗಕ್ಕೆ ಒಲ್ಲೆ ಅಂದ್ಬಿಡ್ತಾನೆ ಬಸವಣ್ಣ. ತಂದೆ ಕರೆದು, ನಾಯಕ, ಈ ಸಮಾಜದ ನಾಯಕ ನಾನು, ನನ್ನ ಮಗನೇ ಈ ಥರ ಅಂದ್ರೆ ಹೆಂಗೆ, ಹೋಗ್ಬೇಕು ನೀನು ಉಪನಯನಕ್ಕೆ ಹೋಗಿ ಹೇಳ್ತಾರೆ. ಆಮೇಲೆ ಅವನು ಇಲ್ಲದ ಮನಸ್ಸಲ್ಲಿ ಹೋಗಿ ಉಪನಯನ ಮಾಡ್ಕೊಂಡು ಬರ್ತಾನೆ. 16-17 ವಯಸ್ಸು ಬರ್ತೈತಿ. ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡಕ್ಕೆ ಬರ್ತಾನೆ. ಹೋಮ ಹವನಕ್ಕೆಲ್ಲ ನೀವು ಯಾಕೆ ಬಲಿ ಕೊಡ್ತೀರಿ, ಕಲ್ಲಿನ ನಾಗರಕ್ಕೆ ನೀವು ಹಾಲಿರ್ತೀರಿ, ನಿಜ ನಾಗರ ಬಂದರೆ ಓಡಿಕ್ಕಿರಲ್ಲ ಅಂಥವೆಲ್ಲ ಪ್ರಶ್ನೆ ಮಾಡ್ತಾಯಿದ್ದ. ಇದೇ ಥರದಿಂದ ಮಾದರಸ ಮತ್ತು ಬಸವಣ್ಣವರಿಗೆ ಸ್ವಲ್ಪ ಇದಾಕತಿ.
18ನೇ ವಯಸ್ಸಿಗೆ ಅವರು ತಮ್ಮ ಊರಿಂದ ಬಸವನ ಬಾಗೇವಾಡಿಯಿಂದ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಕೇಳಿರ್ತಾರೆ ಅವರು ಮೊದಲೇ ಜನ ಎಲ್ಲ ಹೇಳ್ತಕ್ಕಂಥದ್ದನ್ನು. ಈ ಥರ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ಕೂಡುವಲ್ಲಿ ಸಂಗಮೇಶ್ವರ ದೇವಸ್ಥಾನಕ್ಕೆ ಸುಂದರವಾದ ಪ್ರಕೃತಿ ಐತೆ ಅಂತೇಳಿ ಅಲ್ಲಿಂದ ಅವರು ಬರ್ತಾರೆ. ಅವರಿಗೆಲ್ಲ ಸಾಥ್ ಕೊಟ್ಬಿಡ್ತಾರೆ, ಅಕ್ಕನೂ ಕೊಡ್ತಾವೆ. ಇದಕ್ಕೆಲ್ಲ ಅಕ್ಕ ನಾಗಮ್ಮ ಮತ್ತು ತಂಗಿಯಾಗಿರ್ತಕ್ಕಂಥ ನಾಗಲಿಂಗಕ್ಕೆ ಸಾಥ್ ಕೊಡ್ತಾರೆ. ಅಲ್ಲಿಂದ ಅವರು ಸೀದಾ ಕೂಡಲ ಸಂಗಮಕ್ಕೆ ಬಂದು ಶಿವಲಿಂಗವನ್ನು ನೋಡಿ ಮನಸ್ಸಲ್ಲಿ ಅವರಿಗೆ ನೋವು ಕಂಡುಬಿಟ್ಟೆ ನಾನು ಶಿವಲಿಂಗ ಮತ್ತು ಅಡ್ಡು ಬಿದ್ದು ನಮಸ್ಕಾರ ಮಾಡಿ ದೇವಸ್ಥಾನದ ಸ್ಥಾನಪತಿ ನಕುಶಿಲ ಗುರುಗಳಾಗಿದ್ದರು. ಇಷ್ಟಲಿಂಗಧಾರಿಗಳಾಗಿದ್ದರು ಆ ಗುರುಗಳು. ಬಸವಣ್ಣವರು ನೋಡಿ ಗಂಭೀರತೆ ನೋಡಿ ಅವನಿಗೆ ಅಲ್ಲಿ ಇರಲಿಕ್ಕೆ ಅವಕಾಶ ಕೊಡ್ತಾರೆ. ಅಲ್ಲಿ ಅವರು ವಿಜ್ಞಾನ ವಿಷಯ, ವಚನ, ಬರಹ, ಸಂಗೀತ, ಛಂದಸ್ಸು, ನಾಟಕ, ವೇದಾಂಗಗಳು, ಪುರಾಣಗಳು, ಆ ಕಾಲದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಶಿಕ್ಷಣ ಅವರಿಗೆ ಅಲ್ಲಿ ದೊರೀತು. ಕೂಡಲ ಸಂಗಮದ ಹಿಂದಿನ ಹೆಸರು ಕಪ್ಪಡಿ ಸಂಗಮ. ಈಗ ಅದು ಕೂಡಲ ಸಂಗಮ ಅಂತ ಇದೆ. ಕೂಡಲ ಸಂಗಮದಲ್ಲಿ ಶಿವಲಿಂಗಕ್ಕೆ ದಿನಾನು ಪ್ರತಿನಿತ್ಯ ಪೂಜೆ ಮಾಡ್ತಾಯಿದ್ರು. ಶಿವನಿಗೆ ಬೆಳಗ್ಗೆ ಎದ್ದ ತಕ್ಷಣ ಶಿವನಿಗೆ ಅಭಿಷೇಕ ಮಾಡಿ ತೋಟಕ್ಕೆ ಹೋಗಿ ಹೂವೆಲ್ಲ ತಂದು ಅಲಂಕಾರ ಮಾಡ್ತಾಯಿದ್ರು. ಅಲಂಕಾರ ಮಾಡಿ ಶಿವನಿಗೆ ಎಡೆ ಹಿಡಿದು ಚಾರಣ ಬೀಸ್ತಾಯಿದ್ರು ಹಿಂಗೆ ಗಾಳಿನ ಶಿವಲಿಂಗಕ್ಕೆ. ಅದರ ಜೊತೆಗೆ ಹಾಡು ಸಹ ಹಾಡ್ತಾಯಿದ್ರು ಅವರು. ಶಿವಲಿಂಗಕ್ಕೆ ಎಡೆ ಹಿಡಿದು ಚಾರಣ. ನನ್ನ ಕಣ್ಣಲ್ಲಿ ನೆಲೆದಾಡು ಸಂಗಮ, ನನ್ನ ಎದೆಯಲ್ಲಿ ಕುಣಿದಾಡು ಸಂಗಮ ಅಂತ ಅವರು ಹಾಡಾಡ್ತಾಯಿದ್ರು. ಕಣ್ಣಲ್ಲಿ ಅವರಿಗೆ ಕಣ್ಣು ತುಂಬಿ ಬರ್ತಾಯಿತ್ತು. ಅಷ್ಟು ಭಕ್ತಿ ಮನದಲ್ಲಿ ಅಷ್ಟು ಭಕ್ತಿ ಬಂದು ಕಣ್ಣಲ್ಲಿ ನೀರಾಗಿ ಬರ್ತಾಯಿತ್ತು. ಅಂದರೆ ಭಕ್ತಿಯಿಂದ ಬರ್ತಕ್ಕಂಥ ನೀರು. ದಿನಕ್ಕೂ ಸಂಗಮನಾಥನಲ್ಲಿ ಬಸವಣ್ಣಗೆ ಭಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಅಲ್ಲಿರ್ತಕ್ಕಂಥ ಭಕ್ತರೆಲ್ಲ ಆಶ್ಚರ್ಯ ಪಡೋ ಹಂಗೆ ಭಕ್ತಿ ಜಾಸ್ತಿ ಆಗ್ತಾ ಹೋಯ್ತು. ಬಸವಣ್ಣವರು ಸಂಗಮೇಶ್ವರನನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ರು ಅಂದರೆ ಸಂಗಮ ಶರಣು. ಉಣ್ಣುವಾಗ, ಕುಂಡ್ರುವಾಗ, ತಿನ್ನುವಾಗ, ನೀಡುವಾಗ ಸಂಘ ಶರಣು ಅಂತ ಹೇಳ್ತಾಯಿದ್ರು ಅವರು. ಅಷ್ಟು ಬಸವಣ್ಣವರು ಸಂಗಮನಾಥನ ಅಷ್ಟು ಪೂಜೆಯಿಂದ ಅಷ್ಟು ಹಚ್ಕೊಂಡ್ಬಿಟ್ಟಿದ್ರು ಅವರು. ಆಗ್ಬೋದು ಬಸವಣ್ಣವ್ರದ್ದು ಇನ್ನೆರಡು ಭಾಗ ಆಗ್ಬೋದು ಮುಂದುವರ್ಸೋಣಂತ. ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.